ಇವಾಗ ರಿಫ್ರಾಕ್ಟಿವ್ ಎರರ್ ಬಗ್ಗೆ ಆಲ್ರೆಡಿ ಮ್ಯಾಮ್ ಕವರ್ ಮಾಡಿದ್ದಾರೆ. ಸೊ ನಿಮಗೆ ಪವರ್ ಇದ್ದು ನಿಮಗೆ ಕಮ್ಮಿ ಕಾಣಿಸ್ತಾ ಇದೆ, ನೀವು ಸ್ಕೂಲ್ಗೆ ಹೋಗುವಾಗ ನೋಟಿಸ್ ಮಾಡ್ತೀರಾ ಹಿಂದೆ ಕುತ್ಕೊಂಡವರು ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ, ಮುಂದೆ ಹೋಗಿ ಕುತ್ಕೊಳ್ಬೇಕು ಅಂತ. ದಿಸ್ ಇಸ್ ದ ಮೋಸ್ಟ್ ಕಾಮನ್ ಕಂಪ್ಲೇಂಟ್ ಯು ಆಲ್ ಹ್ಯಾವ್. ಸೊ ಆ ರೀತಿ ಇದೆ ಅಂದರೆ ಯಾಕೆ ನಿಮ್ಗೆ ಹಿಂದೆ ಕುತ್ಕೊಂಡು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಅಂದರೆ ಪವರ್ ಇರೋದ್ರಿಂದ. ಸೊ ಅದಕ್ಕೆ ನೀವು ಕರೆಕ್ಟಾಗಿ ಹಾಸ್ಪಿಟಲ್ಗೆ ಬಂದು ಸ್ಕ್ರೀನ್ ಮಾಡಬೇಕು, ಆವಾಗಲೇ ಪವರ್ ಇದೆಯಾ ಇಲ್ವಾ ಅಂತ ಗೊತ್ತಾಗೋದು. ಒಂದು ವೇಳೆ ಪವರ್ ಇದೆ ಅಂತ ಅಂದು ನಾವು ಗ್ಲಾಸಸ್ ಕೊಟ್ಟರು, ಇವಾಗಿನ ಮಕ್ಕಳಿಗೆ ಗ್ಲಾಸಸ್ ಯೂಸ್ ಮಾಡೋದು ಇಷ್ಟ ಇಲ್ಲ. ಗ್ಲಾಸಸ್ ಹಾಕಿದರೆ ಚೆನ್ನಾಗಿ ಕಾಣಿಸಲ್ಲ, ಬೇರೆಯವ್ರೇನಾದರೂ ತಮಾಷೆ ಮಾಡ್ತಾರೆ ಅಂತ ನೀವು ಗ್ಲಾಸಸ್ ಹಾಕೊಳ್ಳಲ್ಲ. ಬಟ್ ಇದೇ ಏಜಲ್ಲಿ ಗ್ಲಾಸಸ್ ಹಾಕಿ ನಿಮ್ಮ ಪವರ್ನ ಕರೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಾಂದ್ರೆ ಏನಾಗ್ತಾ ಇದೆ, ಪವರ್ ಹಾಗೆ ಇರುತ್ತೆ, ನಿಮ್ಮ ಕಣ್ಣು ಅದೇ ಪವರ್ಗೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಆ ಥರ ಅಡ್ಜಸ್ಟ್ ಆದರೆ ಏನಾಗುತ್ತೆ, ಕಣ್ಣು ವೀಕ್ ಆಗಿಬಿಟ್ಟದೆ. ಅದಕ್ಕೇ ಲೇಸಿ ಐ ಅಂತ ಅಂತೀವಿ. ಅದಕ್ಕೆ ನೀವು ಮುಂದೆ ಹೋಗ್ಬಿಟ್ಟು ಮತ್ತೆ ಗ್ಲಾಸಸ್ ಹಾಕಿದ್ರು ಏನು ಮಾಡಿದ್ರು ಕಣ್ಣಲ್ಲಿ ಇಂಪ್ರೂವ್ಮೆಂಟ್ ಬರಲ್ಲ. ಇವಾಗೆಲ್ಲ ಏನಾಗುತ್ತೆ, 18 ಇಯರ್ಸ್ 20 ಇಯರ್ಸ್ ನಂತರ ಎಲ್ಲರೂ ಲಾಸಿಕ್ ಸರ್ಜರಿ ಬೇಕು, ಗ್ಲಾಸಸ್ ಫ್ರೀ ಇರಬೇಕು ಅಂತ ಅಂದ್ಕೊಳ್ತೀರಾ. ಬಟ್ ನೀವು ಚಿಕ್ಕ ವಯಸ್ಸಿಂದಾನೇ ಗ್ಲಾಸಸ್ ಹಾಕಿಲ್ಲ, ಅದೇ ರೀತಿ ಇಟ್ಕೊಂಡ್ರೆ ಲೇಸಿ ಆಗಿ ಮುಂದೆ ಹೋದರೆ ನಿಮಗೆ ಅದು ಆಪ್ಷನ್ ಇರಲ್ಲ. ಸೊ ಚಿಕ್ಕ ವಯಸ್ಸಲ್ಲೇ ಪವರ್ ಇದ್ದಾಗ ಕರೆಕ್ಟಾಗಿ ಗ್ಲಾಸಸ್ ಯೂಸ್ ಮಾಡ್ಕೊಳ್ಬೇಕು. ಇನ್ನೊಂದು ಏನಂದರೆ, ಗ್ಲಾಸಸ್ ಯೂಸ್ ಮಾಡಿಲ್ಲ ಅಂದರೆ ಪವರ್ ಹೋಗುತ್ತೆ, ಇಲ್ಲ ಗ್ಲಾಸಸ್ ಯೂಸ್ ಮಾಡಿದರೆ ಪವರ್ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಳ್ತೀರಾ. ಅದು ತಪ್ಪು. ಪವರ್ ಇದೆಯಾ, ಗ್ಲಾಸಸ್ಸೇ ಯೂಸ್ ಮಾಡ್ಕೊಳ್ಬೇಕು, ಅವಾಗಾದರೂ ನಿಮ್ಮ ಪವರ್ ಸ್ಟೇಬಲ್ ಆಗಿ ಉಳ್ಕೊಳ್ಳುತ್ತೆ. ಇದು ಪವರ್ ವಿಷಯ. ಇನ್ನೊಂದು, ಚಿಕ್ಕ ಮಕ್ಕಳಲ್ಲಿ ಮೋಸ್ಟ್ ಕಾಮನ್ ಏನಿರುತ್ತೆ, ಎಲರ್ಜಿ ಇರುತ್ತೆ. ಇವಾಗ ಬ್ಯಾಂಗ್ಳೂರ್ ಪೊಲ್ಯೂಷನ್ನೇ ಅಷ್ಟಿರೋದು, ಎಲ್ರಿಗೂ ಡಸ್ಟ್ ಎಕ್ಸ್ಪೋಜರ್. ನೀವು ಪ್ಲೇ ಗ್ರೌಂಡಲ್ಲಿ ಆಟ ಆಡಕ್ಕೆ ಹೋಗ್ತೀರಾ, ಆಚೆ ಹೋಗ್ತೀರಾ, ಎಲ್ಲ ಕಡೆ ಡಸ್ಟ್ ಇದ್ದು ಕಣ್ಣಲ್ಲಿ ತುಂಬ ಇಚ್ಚಿಂಗ್ ಇರುತ್ತೆ ಅಂತ ನೀವು ಕಣ್ಣು ರಬ್ ಮಾಡ್ಕೊಳ್ತಾನೆ ಇರ್ತೀರಾ. ಸೊ ಆ ಎಲರ್ಜಿ ಪ್ರಾಬ್ಲಮ್ ಇದ್ರೂ ಬಂದ್ಬಿಟ್ಟು ತೋರಿಸ್ಕೊಳ್ಬೇಕಾಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಇಚ್ಚಿಂಗ್ ಇದೆ ಅಂತ ನೀವು ಕಣ್ಣು ರಬ್ ಮಾಡ್ತಾ ಇರ್ತೀರಾ, ಮತ್ತೆ ಕಣ್ಣಿನ ಕರಿಗುಡ್ಡೆಯಲ್ಲೂ ಬೆಂಡ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಕೆರೆಟೋಕೋನಸ್ ಅಂತ ಅಂತೀವಿ. ಅದು ಕಾಮನ್ ಆಗಿ ಚಿಲ್ಡ್ರನ್ ಏಜ್ ಗ್ರೂಪ್ ಅಲ್ಲೇ ಬರುತ್ತೆ. ಇಚ್ಚಿಂಗ್ ಮಾಡಿ ಮಾಡಿ ಕರಿಗುಡ್ಡೆ ಬೆಂಡ್ ಆಗೋದು, ಅದರಿಂದನೂ ನಿಮ್ಮ ವಿಷನ್ ಕಡಿಮೆ ಆಗ್ಬೋದು. ಸೊ ಅದು ನೀವು ಮನೇಲಿ ಕೂತ್ರೆ ಅದೇನಿದೆ ಅಂತ ಗೊತ್ತಾಗಲ್ಲ. ಸೊ ಅದಿಲ್ಲಿ ಬಂದು ನಾವು ಟೆಸ್ಟ್ ಮಾಡಿದಾಗ ಕರೆಕ್ಟಾಗಿ ಸ್ಕ್ರೀನಿಂಗ್ ಮಾಡಿದರೆ ಕೆರೆಟೋಕೋನಸ್ ಇದ್ರೆ ಅದಕ್ಕೂ ಬೇಗ ಟ್ರೀಟ್ಮೆಂಟ್ ತಗೊಳ್ಬೇಕು. ಅದು ಚಿಕ್ಕ ವಯಸ್ಸಲ್ಲೇ ಕೆರೆಟೋಕೋನಸ್ ಬಂದರೆ ಪ್ರೋಗ್ರೆಸ್ ಆಗೋ ಚಾನ್ಸಸ್ ಜಾಸ್ತಿ. As you know, Watson Eye Care has always been very proactive when it comes to eye health, especially children. Now, just a few days back for Diwali also, we had a offer where we were treating all firecracker related injuries for free, not only just consultation, surgery, treatment across India. Now again, we are doing it on the occasion of Children's Day, because children's eye health is very important. The major difference with children and adults is that children, they may be having some problem, but they may not be able to express, or they may not be aware that they have a problem. So we want to, with this screening camp, we want to find out and we want to come to know that if there is some issue that has not been addressed, especially which is something that has increased over the past decade, is myopia and other refractive error because of increased screen time in children in this generation. Many children have decreased eyesight because of refractive error. It is very much treatable, and if it is treated timely, the child will have excellent vision. And at the same time, if it's left untreated, the child may go on to develop amblyopia or lazy eye. So screening is very important. I would like to even hear the children, I want to address them that if they are not able to see the blackboard properly, or they have some sort of headache, and if they have to repeatedly look at their friend's book to copy something that the teacher is writing on the board, they should come for a screening. They should inform their teachers, to their parents. Children who are already wearing glasses should have a regular eye checkup, and for that matter, any child should have an annual eye checkup even if there is no problem, because after a thorough examination only we come to know if there is a problem. There are other issues also in children that may go unnoticed, like squint. I myself a squint specialist. Parents, teachers, they often ignore issues like squint, that it is something like cosmetic problem, we can address it later. It is not so. When a child has squint, the child is not using both his eyes, which is not ideal situation. So squint also should be treated as early as possible so that the child develops proper vision. Apart from that also, I would like to bring into notice that it is very essential, all of you, all the children here nowadays, they're using screen, right? All of you are using screens.
So it is very essential that you decrease screen time. Even if you have to use screens for study purpose right, these days, please take breaks in between. Eat healthy food, play outside, vitamin D exposure is very essential. Have proper sleep, and please come for annual eye checkup. And Dr. Diksha here is a cornea specialist, and Dr. Harshita here is a retina specialist. They will also talk about the respective eye problems that is expected in children. Okay, thank you once again. Hello, from Vasa Eye Care team, I would like to bring into this to everybody's notice that we are having a free screening camp on occasion of Children's Day. Till 30th of November, we are offering free consultation and screening for all children below 15 years. Please avail this offer. We are open every day from 9 to 8 p.m. and we are here at your service. We give special importance to children's eye care. These days there's a lot of refractive errors in children which goes unnoticed. With this screening, our aim is to find out, diagnose this and treat them early and give best possible vision to all children. So please avail this offer. Thank you.